ದ್ವಿತೀಯ PUC ಅರ್ಥಶಾಸ್ತ್ರ ಮಾರ್ಚ್ ವಾರ್ಷಿಕ ಪರೀಕ್ಷೆಯನ್ನು ನೀವು ಬರಿತಾ ಇದ್ದೀರಲ್ಲ, ಈ ಒಂದು ವಿಡಿಯೋದಲ್ಲಿ ನಾನು ಬಹು ನಿರೀಕ್ಷಿತ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಯಾರು ಇನ್ನೂ ಏನು ಓದಿಲ್ಲ, ಜಸ್ಟ್ ಈ ಒಂದು ವಿಡಿಯೋ ನೋಡಿದ್ರೆ 60 ಔಟ್ ಆಫ್ 60 ನೀವು ಇಲ್ಲಿ ತೆಗಿತೀರಾ. 20 ಅಂಕ ನಮಗೆ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಬಂದ್ರೆ, ಇನ್ 60 ಮಾರ್ಕ್ಸ್ ಅಲ್ಲಿ ನಾವು 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದು ಏನಂತಂದ್ರೆ, ಕೊಟ್ಟಿರ್ತಕ್ಕಂಥ ಇವಿಷ್ಟು ಪ್ರಶ್ನೆಗಳನ್ನ ಓದಿದ್ರೆ ಸುಲಭವಾಗಿ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸ್ತೀರಾ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರು ಎಕನಾಮಿಕ್ಸ್ ಅಲ್ಲಿ ಕಷ್ಟ ಪಡ್ತಾ ಇದ್ದಾರೆ ನಡೀರಿ ವಿಡಿಯೋನ ಶುರು. ಈ ಒಂದು ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆ ಕನ್ನಡ ಮತ್ತು ಇಂಗ್ಲಿಷ್ ದ್ವಿತೀಯ PUC ಎಕನಾಮಿಕ್ಸ್ ಏನಿದೆಯಲ್ಲ 80 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೇನೆ. ಇವಿಷ್ಟನ್ನು ಓದಿದ್ರೆ ಸುಲಭವಾಗಿ 60 ಮಾರ್ಕ್ಸ್ ನೀವು ಗಳಿಸ್ತೀರಾ. ಯಾಕಂತಂದ್ರೆ 20 ಮಾರ್ಕ್ಸ್ ನಮ್ಗೆ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, ಅಲ್ಲಿಂದ ಸಿಗುತ್ತೆ. ಇನ್ನು 60 ಮಾರ್ಕ್ಸ್ಗೆ ನೀವು ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು. 2 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗ್ತೀನಿ. ಇಲ್ಲಿ ಒಂದು ಮಾಡಬೇಕಾಗಿರೋದು ಏನಂದ್ರೆ, ನೀವು ಆಲ್ರೆಡಿ ನನ್ನ ಬ್ಲೂ ಪ್ರಿಂಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. 2 ಅಂಕದ ಪ್ರಶ್ನೆ ಮೈಕ್ರೋ ಎಕನಾಮಿಕ್ಸ್ ಆಗಿರ್ಬೋದು, ಮ್ಯಾಕ್ರೋ ಎಕನಾಮಿಕ್ಸ್ ಆಗಿರ್ಬೋದು ಕೇಳಿರ್ತಾರೆ. ನಾನು ಸೆಲೆಕ್ಟೆಡ್ ಚಾಪ್ಟರ್ ಮೇಲೆ ನೀವು ಎಷ್ಟು ಚಾಪ್ಟರ್ ಓದಬೇಕು ಏನು ಅಂತ ಆಲ್ರೆಡಿ ನಾನು ಹೇಳಿದ್ದೆ. ಬಟ್ ಎಲ್ಲ ಚಾಪ್ಟರ್ಗಳ ಮೇಲೆ ನಾನು ಇಲ್ಲಿ ಇಂಪಾರ್ಟೆಂಟ್ ಕೊಡ್ತಾ ಇದ್ದೇನೆ. ನೀವು 2 ಅಂಕದ ಪ್ರಶ್ನೆಯನ್ನು ಯಾವ ಚಾಪ್ಟರ್ ಮೇಲೆ ಬೇಕಾದರೂ ಅದನ್ನು ಆರಿಸ್ಕೊಂಡು ನೀವು ಓದುವಂಥ ಜವಾಬ್ದಾರಿ ನಿಮ್ಮದು. ಇಲ್ಲಿ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ, ಲಿಸ್ಟ್ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್, ಕೇಂದ್ರೀಯ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ, ನೇಮ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕನಾಮಿ. ಎಲ್ಲ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಮಿಶ್ರ ಆರ್ಥಿಕತೆ ಅಂತಂದ್ರೆ ಏನು, ವಾಟ್ ಇಸ್ ದ ಮಿಕ್ಸ್ಡ್ ಎಕನಾಮಿ, ಗಿವ್ ಎನ್ ಎಕ್ಸಾಂಪಲ್. ಅದಾದ ನಂತರ ಬೇಡಿಕೆ ನಿರ್ಧಾರಕಗಳನ್ನು ಪಟ್ಟಿ ಮಾಡಿ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರಬೇಕು, ಅದನ್ನು ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಟೇಟ್ ಇನ್ 2 ಟೈಪ್ಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಇದೇ ಪ್ರಶ್ನೆಗಳನ್ನೆಲ್ಲ ನೀವು ಒಂದೊಂದಾಗಿ ನೋಡ್ತಾ ಹೋಗಿ. ಅದಾದ ನಂತರ ವರ್ಗಾವಣೆ ಪಾವತಿ ಅಂತಂದ್ರೆ ಏನು, ಟ್ರಾನ್ಸ್ಫರ್ ಪೇಮೆಂಟ್ ಅಂತಂದ್ರೆ ಏನು, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ ತಿಳಿಸಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಟಾಕ್ ಆ್ಯಂಡ್ ಫ್ಲೋ, ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಇದೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕನ್ಸ್ಯೂಮರ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್. ನೆಕ್ಸ್ಟ್, ನೇಮ್ ದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ಪ್ರತ್ಯಕ್ಷ ಅಥವಾ ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ. ಮಿಗುತೆಯ ಮುಂಗಡ ಪತ್ರ ಅಥವಾ ಕೊರತೆಯ ಮುಂಗಡ ಪತ್ರದ ನಡುವಿನ ವ್ಯತ್ಯಾಸ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸರ್ಪ್ಲಸ್ ಬಜೆಟ್ ಆ್ಯಂಡ್ ಡಿಫೆಕ್ಟ್ ಬಜೆಟ್, ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಅಧ್ಯಾಯ 1 ಈ ಚಾಪ್ಟರ್ ಮೇಲೆ ಒಂದು ಪ್ರಶ್ನೆಯನ್ನು ಓದಿ ಅಂತ ಹೇಳಿದೆ, ಈ ಚಾಪ್ಟರ್ ಮೇಲೆ ಒಂದು ಪ್ರಶ್ನೆಯನ್ನು ಓದಿ ಅಂತ ಹೇಳಿದೆ. ಇಲ್ಲಿ ನಿಮಗೆ ಇಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ, ನೀವು ನೋಡ್ಕೋಬೇಕು ಅದನ್ನು. ಅದಾದ ನಂತರ ಇಲ್ಲಿ ನೋಡಿ 4 ಅಂಕದ ಪ್ರಶ್ನೆ, 4ನೇ ಒಂದು ಚಾಪ್ಟರ್ನಲ್ಲಿ 4 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀನಿ, ನೀವು ನೋಡಿ 5ನೇ ಚಾಪ್ಟರಲ್ಲಿ. ಅದಾದ ನಂತರ ಈ ಒಂದು ಚಾಪ್ಟರಿಂದ ನಾನು ಓದು ಅಂತ ಹೇಳಿದ್ದೆ ನಿಮಗೆ 4 ಅಂಕದ ಒಂದು ಪ್ರಶ್ನೆಯನ್ನು. ನೆಕ್ಸ್ಟ್, ಮನಿ ಆ್ಯಂಡ್ ಬ್ಯಾಂಕಿಂಗ್, ಈ ಚಾಪ್ಟರ್ ಮೇಲೆ ನಿಮಗೆ ಬೇಕಂತಂದರೆ ನೀವು ಓದಬಹುದು, ನಿಮ್ಮ ಇಷ್ಟ ಅದು. ನೆಕ್ಸ್ಟ್, ಈ ಚಾಪ್ಟರ್ ಆದರೂ ತೊಗೊಳ್ಳಿ, ಈ ಚಾಪ್ಟರ್ ಆದರೂ ತೊಗೊಳ್ಳಿ, ಇದನ್ನು ನೀವು ಓದಲೇಬೇಕು. ನೆಕ್ಸ್ಟ್, 4 ಅಂಕದ ಪ್ರಶ್ನೆ ಮುಗೀತು. 6 ಅಂಕದ ಪ್ರಶ್ನೆಗಳು. 6 ಅಂಕದ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ 4 ಅಂಕದ ಪ್ರಶ್ನೆ ಮುಗಿದಾದ್ಮೇಲೆ 6 ಅಂಕದ ಏನು ಪ್ರಶ್ನೆ ಇದೆಯಲ್ಲ, 6 ಮಾರ್ಕ್ಸ್ ಕ್ವೆಶ್ಚನ್, ಇಲ್ಲಿ ಈ ರೀತಿ ನಾನು ಇದನ್ನು ಮಾಡಿದ್ದೇನೆ. ಒಂದೊಂದು ಸಿಂಬಲ್ ಕೊಟ್ಟಿದ್ದೀನಿ ನೋಡಿ, ಈ ರೀತಿ ಸಿಂಬಲ್, ಈ ರೀತಿ ಸಿಂಬಲ್, ಈ ರೀತಿ ಒಂದು, ಈ ರೀತಿ ಸಿಂಬಲ್, ಈ ರೀತಿ ಸಿಂಬಲ್ ಕೊಟ್ಟಿದ್ದೀನಿ. 1 2 3 4, ಇನ್ನೊಂದು ಕೆಳಗಡೆ ಇದೊಂದು ಸಿಂಬಲ್ ಇದೆ. 5 ಇದೆ. ಈ 5ರಲ್ಲಿ ನೀವು ಬರೀಬೇಕಾಗಿರೋದಷ್ಟು 3 ಮಾತ್ರ ಬರೀಬೇಕು. ನೀವು ಯಾವುದಾದ್ರೂ ಚಾಪ್ಟರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಈ ಒಂದು ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊಂತೀರಾ ಅಂದರೆ ಈ ಒಂದು ಚಾಪ್ಟರ್ ಮೇಲೆ ಇರ್ತಕ್ಕಂಥ 6 ಅಂಕದ ಪ್ರಶ್ನೆ ಇಷ್ಟರಲ್ಲಿ ಒಂದು ಕೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಚಾಪ್ಟರ್ ಇದ್ರ ಮೇಲೆ ಒಂದು ಕೇಳ್ತಾರೆ. 1 2 3, ಈ 3ಅನ್ನು ಓದಿದ್ರೆ ಅಕ್ಸೆಪ್ಟಬಲ್. ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರ ಮೇಲೆ ನೀವು ಓದಬೇಕು. 5 ಅಧ್ಯಾಯಗಳಿಂದ 6 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನಾನು ಎಲ್ಲ ಅಧ್ಯಾಯಗಳಿಂದ ಕೊಡ್ತಾ ಇದ್ದೇನೆ, ನೀವು ಓದಬೇಕಾಗಿರೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಬೇಕಂತಂದರೆ ಈ ಚಾಪ್ಟರ್ನು ನೀವು ಬೇಕಂದ್ರೆ ಓದ್ಕೋಬೋದು. ಏನಂದರೆ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 6 ಅಂಕದ 5 ಪ್ರಶ್ನೆ ಕೇಳ್ತಾರೆ, 5 ಚಾಪ್ಟರಿಂದ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಓದಬೇಕಾಗಿರೋದು 3 ಅಧ್ಯಾಯಗಳಿಂದ ಮಾತ್ರ, 3 ಚಾಪ್ಟರ್ಗಳಿಂದ ಮಾತ್ರ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಇದು ನಿಮ್ಗೆ ಅಪ್ಲೈ ಆಗುತ್ತೆ. ಇದು 6 ಅಂಕದ ಪ್ರಶ್ನೆಗೆ ಒಂದು ಸ್ಟ್ರಾಟಜಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಔದಾಸೀನ್ಯ ವಕ್ರರೇಖೆ ಗುಣಲಕ್ಷಣಗಳನ್ನು ರೇಖಾಚಿತ್ರದ ಸಹಾಯದೊಂದಿಗೆ ತಿಳಿಸಿ ಅಂತ ಇದೆ. ಅನುಭೋಗಿ ಸೀಮಾಂತ ತುಷ್ಟಿಗುಣ, ಅನುಭೋಗಿ ಆದರ್ಶ ರೇಖೆ, ಇಲ್ಲಿ ಪ್ರಶ್ನೆಗಳನ್ನೆಲ್ಲ ಕೊಟ್ಟಿದ್ದೀನಿ. ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. ರಾಷ್ಟ್ರೀಯ ವರಮಾನವನ್ನು ಮಾಪನ ಮಾಡ್ತಕ್ಕಂಥ 3 ವಿಧಾನ. ವೈಯಕ್ತಿಕ ವರಮಾನ, ಇಲ್ಲಿ ಪ್ರಶ್ನೆಗಳನ್ನೆಲ್ಲ ಕೊಟ್ಟಿದ್ದೀನಿ. ರಿಸರ್ವ್ ಬ್ಯಾಂಕಿನ ಹಣದ ಪೂರೈಕೆ ನಿಯಂತ್ರಣ ಕ್ರಮಗಳನ್ನು ವಿವರಿಸಿ. ಎಲ್ಲ ಪ್ರಶ್ನೆಗಳಿದೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಚಾಪ್ಟರ್ನ ನೀವು ಕೇವಲ 3 ಚಾಪ್ಟರ್ಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು 6 ಅಂಕದ ಪ್ರಶ್ನೆಗೆ. ಇದು ಬ್ಲೂ ಪ್ರಿಂಟಲ್ಲೂ ಸಹ ಇದೆ. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಈ ಚಾಪ್ಟರ್ ಏನು ನಾನು ಕೊಟ್ಟಿದ್ದೀನಲ್ಲ ಇವೆಲ್ಲ ಚಾಪ್ಟರ್ನ ಕ್ವಶನ್ಸ್ ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ ತಗೊಳ್ಳಿ. ಥ್ಯಾಂಕ್ ಯು.